ಅಂತ ಹೇಳಿದ್ದೆ? ಹೌದು, ನಾಳೆ ಸ್ಕೂಲಲ್ಲಿ ಎಕ್ಸಾಮ್ ಪೇಪರ್ ಸೆಟ್ ಮಾಡೋದಿತ್ತು, ಅದಕ್ಕೆ ಬಂದೆ. ಹಾ ಬೋರಿಂಗ್. ಎಂತ ಬೋರಿಂಗ್ ಕೆಲಸ ಮಾಡ್ತೇನೆ ನೀನು. ಹಾ ಹೌದು, ನಾನ್ ಮಾಡ್ತಿರೋ ಕೆಲಸ ಬೋರಿಂಗ್, ಆದ್ರೆ ನೀನ್ ಮಾಡ್ತಿರೋ ಕೆಲಸ ಎಂಟರ್ಟೈನಿಂಗ್ ಅಲ್ವಾ? ಕಾಮ್ ಡೌನ್, ಡೋರ್ ಓಪನ್ ಇದೆ. ಏನ್ ನಡೀತಿದೆ ನಿಮ್ಮಿಬ್ಬರದು? ವಾಟ್? ಯಾಕೆ ನಿನಗೆ ಗೊತ್ತಿಲ್ವಾ ನಮ್ದೇನ್ ನಡೀತಿದೆ ಅಂತ? ಒಳ್ಳೆ ಹೊಸ ಕೇಳ್ತಾ ಇದ್ಯಾ? ಶನಯ, ನಿನ್ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಕೇಳು. ಅವನಿಗೆ ಮದ್ವೆ ಆಗಿದೆ ಕಣೆ, ಅವನಿಗೆ ಅವನದೇ ಆದಂತ ಸಂಸಾರ ಇದೆ. ಐ ಆಮ್ ಸಾರಿ ಟು ಸೇ ದಿಸ್. ನೋಡು, ಮದ್ವೆ ಆಗಿರೋನ್ ಜೊತೆ ಓಡಾಡಿದ್ರೆ ಜನ ಏನು ಹೇಳ್ತಾರೆ ಅಂತ ನಿನಗೆ ಗೊತ್ತಾ? ಕಮ್ ಆನ್ ಯಾರ್, ಡೋಂಟ್ ಟಾಕ್ ರಬಿಶ್. ಜನ ಹಾಗಂತಾರೆ ಹೀಗಂತಾರೆ, ಆ್ಯಂಡ್ ಯು ನೋ ವಾಟ್, ಐ ರಿಲಿ ಡೋಂಟ್ ಕೇರ್ ಅನ್ನೋ ಜನಕ್ಕೋಸ್ಕರ ನನ್ನ ಖುಷಿ ನಾನು ಹಾಳು ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ಅನ್ನೋ ಜನ ಯಾವತ್ತೂ ಅನ್ನ ಹಾಕಲ್ಲಮ್ಮ. ಗ್ಯಾರಿ ನನ್ನ ಕಂಟ್ರೋಲಲ್ಲಿದ್ದಾನೆ. ನಾನು ಕುತ್ಕೊಂಡ್ರೆ ಕುತ್ಕೋತಾನೆ, ನಿಂತ್ಕೊಂಡ್ರೆ ನಿಂತ್ಕೊಂತಾನೆ, ಕೇಳಿದ್ದೆಲ್ಲ ಕೊಡಿಸ್ತಾನೆ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಲಕ್ಸುರಿಯಾಗಿ ಜೀವನ ಮಾಡೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ತಾನೆ. ವಿ ಆರ್ ಫ್ರೆಂಡ್ಸ್ ಫಾರ್ ಬೆನಿಫಿಟ್ಸ್ ಯಾರ್, ಆ್ಯಂಡ್ ದಟ್ಸ್ ರಿಯಲಿ ಕಾಮನ್ ನೌ ಡೇಸ್. ಡಿಸ್ಕಸ್ಟಿಂಗ್. ಒಂದು ಸಂಬಂಧದಲ್ಲಿ ಬರೀ ಬೆನಿಫಿಟ್ಗೋಸ್ಕರ ನೀನ್ ಇರ್ತೀಯ ಅಂದ್ರೆ ಅದು ಯಾವ ತರ ಸಂಬಂಧ ನೀನ್ ಗೊತ್ತಾ? ಒಂದ್ ಮಾತೆ ಹೇಳ, ಲಕ್ಸುರಿ ಹುಚ್ಚಿಡ್ತಿದೆ ನಿನ್ಗೆ. ಅದಕ್ಕೋಸ್ಕರ ನೀನೇನ್ ಮಾಡ್ತಿದ್ಯೋ ಅನ್ನೋ ಪ್ರಜ್ಞೆ ಕೂಡ ನಿನ್ಗಿಲ್ಲ. ಹೋಗ್ಲಿ, ನಿಜವಾದ ಪ್ರೀತಿನಾದ್ರೂ ಇದೆಯಾ? ವಾಟ್? ಪ್ರೀತಿ? ವೈಶು ಡಾರ್ಲಿಂಗ್, ವೈಶು ಡಾರ್ಲಿಂಗ್, ವೈಶು ಡಾರ್ಲಿಂಗ್, ಯು ನೋ ವಾಟ್, ಈ ಪ್ರೀತಿ ಪ್ರೇಮ ಅನ್ನೋದಿಲ್ವೇ ಇಲ್ಲ. ಈ ಪ್ರೀತಿ ಪ್ರೇಮ ಅನ್ನೋ ಕಾನ್ಸೆಪ್ಟ್ ಮೇಲೆ ಯಾರನ್ನು ಪ್ರೀತಿಸಲ್ಲ. ಎಲ್ಲರೂ ಅವ್ರನ್ನವ್ರನ್ನ ಪ್ರೀತಿಸ್ಕೋತಾರ ಅಷ್ಟೇ.